ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಸ್ಪಂದನ. ಪ್ರತಿ ಮನೆಗೂ ನಾನು ಸಾಹಿತಿಯಾಗಿ ಪರಿಚಯ ಆಗಿರೋದು, ಸಾಹಿತಿಯಾಗಿ ನಿಮ್ಮ ಮನಸ್ಸಲ್ಲಿ ಉಳಿದಿದ್ದೀನಿ ಅಂತ ಕೂಡ ನಂಬಿದ್ದೀನಿ. ಇನ್ ಮುಂದೆ ನಾನಾಗಿ ನಿಮ್ಮ ಮನೆ ಮಗಳಾಗಿ ಹೊಸ ಜರ್ನಿ ಜೊತೆ ಬರ್ತಿದ್ದೀನಿ. ಸ್ಪಂದನ ಆಗಿ ಕೂಡ ನಿಮ್ಮ ಮನಸ್ಸಲ್ಲಿ ಉಳ್ಕೋತೀನಿ, ನಿಮ್ಮ ಮನಸ್ಸನ್ನ ಗೆಲ್ತೀನಿ ಅಂತ ನಂಬಿದ್ದೀನಿ. ಈ ನನ್ನ ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹುಟ್ಟಿದ್ದು ಮೈಸೂರಲ್ಲಿ, ಅದೇ ಹೇಳ್ತಾರಲ್ಲ, ಹುಟ್ಟಿದೂರು ಮೈಸೂರು, ಅನ್ನ ಕೊಟ್ಟಿದ್ದೂರು ಬೆಂಗಳೂರು. ಬೆಂಗಳೂರಿಗೆ ಬಂದಾಗಿಂದ ನೀವೇ ನನಗೆ ಇಷ್ಟು ಪ್ರೀತಿ ಕೊಟ್ಟು ಇಲ್ಲಿ ಉಳಿಯೋಕೆ ಸಾಧ್ಯ ಆಗಿರೋದು. ಈ ಹೊಸ ಜರ್ನಿಯಲ್ಲೂ ನಿಮ್ಮ ಪ್ರೀತಿ ಹೀಗೆ ಇರುತ್ತೆ. ನಾನು ಹೇಗೆ ನನ್ನ ಲೈಫನ್ನ ರೂಪಿಸ್ಕೊಳ್ಳೋಕ್ಕೆ ನೀವು ಕಾರಣ ಆಗಿದ್ದೀರಾ. ಸೊ ಈ ಜರ್ನಿಯಲ್ಲಿ ಕೂಡ ನೀವು ನನ್ನ ಜೊತೆ ಇರ್ತೀರಾ, ಮುಂದಕ್ಕೂ ಇರ್ತೀರಾ ಅಂತ ನಂಬಿದ್ದೀನಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಇದು ನನ್ನ ಒಂದು ಕನಸು ಕೂಡ. ಆ ಕನಸನ್ನ ನಾನು ಇವತ್ತು ಜೀವಿಸ್ತಿರೋದಕ್ಕೆ ನೀವೇ ಕಾರಣ. ಈ ಕನಸು ಇನ್ನೂ ನನ್ಸಾಗ್ಲಿ, ಈ ನನ್ನ ಜರ್ನಿಯಲ್ಲಿ ನೀವು ಒಂದು ಭಾಗ ಆಗಿರಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ಬಿಗ್ ಬಾಸ್ ಅನ್ನೋದು ತುಂಬಾ ದೊಡ್ಡ ವೇದಿಕೆ. ಆ ವೇದಿಕೆಯಲ್ಲಿ ಏನು ಪ್ಲಾನ್ ಮಾಡ್ಕೊಂಡು ಹೋಗಕ್ಕಂತೂ ಆಗಲ್ಲ. ಎಂಟೈರ್ ಸೀಸನ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಚೆನ್ನಾಗಿ ಆಟ ಆಡ್ತೀನಿ ಅಂತ. ಇಷ್ಟು ದಿನ ನೀವು ನನಗೆ ಕೊಟ್ಟಿರೋ ನಂಬಿಕೆನ ಈ ವೇದಿಕೆಯಲ್ಲೂ ಉಳಿಸ್ಕೋತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಷ್. ಬಿಗ್ ಬಾಸ್ ಅನ್ನೋದು ಒಂದು ಅದ್ಭುತವಾದ ವೇದಿಕೆ. ಆ ವೇದಿಕೆಗೆ ನಾನು ಬರ್ತಾ ಇದ್ದೀನಿ. ಇಲ್ಲಿವರೆಗೂ ನಿಮ್ಮ ಪ್ರೀತಿ ಆಶೀರ್ವಾದ ಹೇಗಿತ್ತು ಅದಕ್ಕಿಂತ ಹೆಚ್ಚಿನ ಸಪೋರ್ಟು ಪ್ರೀತಿ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದದೊಂದಿಗೆ ಒಂದು ದೊಡ್ಡ ಹೆಜ್ಜೆ ಇಡ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ಈ ಬೆಂಬಲ ನನ್ನ ಜೊತೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಹಾಯ್, ದಿಸ್ ಇಸ್ ಜಾನ್ವಿ. ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಸೀಸನ್ 12ಗೆ ನನ್ನ ಎಂಟ್ರಿ ಆಗಿದೆ. ನನ್ನ ಎಂಟ್ರಿ ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇದು ಬಹಳ ದಿವಸಗಳ ವಿಶ್, ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು. ಅದು 12 ಅಲ್ಲಿ ಫುಲ್ಫಿಲ್ ಆಗಿದೆ. ಏನೋ 12-21 ನನ್ಗೆ ಹತ್ರ. ಯಾಕಂದ್ರೆ ನಾನು ಸೆಪ್ಟೆಂಬರ್ 21 ಬಾರ್ನ್. ಈಗ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಆಗಿರೋದು ಎಲ್ಲೋ ಒಂದ್ ಕಡೆ ನನಗೆ ಕನೆಕ್ಟ್ ಆಗ್ತಾ ಇದೆ. ಸೊ ಈ ಸೀಸನ್ ತುಂಬಾನೇ ಕಲರ್ಫುಲ್ ಆಗಿ, ತುಂಬಾನೇ ಎಂಟರ್ಟೈನಿಂಗ್ ಆಗಿ, ಎಲ್ಲರ ಮನಸ್ಸಿಗೂ ನನ್ನ ವ್ಯಕ್ತಿತ್ವ ಹತ್ರ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ನೀವೇ ನೋಡಿದ್ರಿ ಎಂಟ್ರಿಯಲ್ಲಿ ಜಾನ್ವಿ, ಮೈ ಲೈಫ್ ಮೈ ರೂಲ್ಸ್. ಇದು ಜಾನ್ವಿಯ ಹೊಸ ಅಧ್ಯಾಯ ಅಂತ. ಮೈ ಲೈಫ್ ಮೈ ರೂಲ್ಸ್ ಅಂದ್ರೆ ಇದು ಯಾವ್ದೋ ಜಂಬದ್ ಮಾತಲ್ಲ. ಜಾನ್ವಿಯ ಬದುಕಿನಲ್ಲಿ ಆಗ್ತಾ ಇರುವಂತಹ ಹೊಸ ತಿರುವು, ಹೊಸ ಹೆಜ್ಜೆ ಇಲ್ಲಿಂದ ಆರಂಭ ಆಗುತ್ತೆ ಅಂತ. ಸೊ ಇಲ್ಲಿ ನನ್ನದೇ ರೂಲ್ಸ್ ಇರುತ್ತೆ, ನನ್ನದೇ ಇಷ್ಟ ಕಷ್ಟಗಳಿರುತ್ತೆ. ಸೊ ಅದೆಲ್ಲವೂ ಕೂಡ ನನಗೆ ಒಳ್ಳೇದ್ ಮಾಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ. ಎಷ್ಟೋ ಜನಕ್ಕೆ ನಾನು ಈ ತರ ಪಾಶ ಕಾಣಿಸ್ಕೋತೀನಲ್ಲ, ಜಾನ್ವಿ ಅಂದ್ರೆ ಏನು ಅಂತ ಹೇಳಿ ಒಂದು ಮಿಸ್ಕನ್ಸೆಪ್ಷನ್ ಕೆಲವ್ರಿಗಿದೆ. ಸೊ ನನ್ನ ವ್ಯಕ್ತಿತ್ವ ಏನು ಅಂತ ಈ ಬಿಗ್ ಬಾಸ್ ಮೂಲಕ ನಿಮ್ಮೆಲ್ರಿಗೂ ಕೂಡ ಅದು ಕನೆಕ್ಟ್ ಆಗಿ, ನೀವೆಲ್ಲರೂ ನನ್ನ ತುಂಬಾ 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 ಇಷ್ಟಪಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ನಾನು ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಇವತ್ತಿನಿಂದ ನೋಡಿ ನನ್ನ ಆಟ ಶುರು ಆಗುತ್ತೆ. ಇಂಡಿಪೆಂಡೆಂಟ್ ಆಗಿ ಆಡ್ತೀನಿ, ಯಾರ ಮೇಲೂ ಕೂಡ ಡಿಪೆಂಡ್ ಆಗೋದಿಲ್ಲ. ಬಿಗ್ ಬಾಸ್ಗೆ ಹೋಗ್ಬೇಕು ಅಂದಾಗ್ಲೇ ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡೇ ಹೋಗಿದ್ದೀನಿ. ಲೆಕ್ಕಾಚಾರ ಅಂತಂದ್ರೆ ಇದನ್ನ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಆಟ ಅಂತ ಅಂದ್ಮೇಲೆ ಒಂದಷ್ಟು ಪ್ರಿಪರೇಷನ್ ಬೇಕು. ಎಲ್ಲ ಪ್ರಿಪರೇಷನ್ ನಾನು ಮಾಡ್ಕೊಂಡು ಒಳಗಡೆ ಹೆಜ್ಜೆ ಇಟ್ಟಿದ್ದೀನಿ. ಈಗ ಬೇಕಾಗಿರೋದು ನಿಮ್ಗಳ ಸಪೋರ್ಟ್. ಇವತ್ತಿನಿಂದ ಶುರುವಾಗಿ ಕೊನೆ ತನಕ ನೀವು ನನ್ನ ಜೊತೆಗಿರ್ತೀರಾ, ನನ್ನ ಕೈ ಹಿಡಿತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಮೀ. ನನ್ನ ಒಂದು ಪ್ರೀತಿನ ನೀವು ಸ್ವೀಕರಿಸಬೇಕು. ನಿಮ್ಮ ಪ್ರೀತಿನ ನನಗೆ ಡಬಲ್ ಕೊಡ್ತೀರಲ್ವಾ? ಹಾಯ್ ಗೈಸ್. ಸೊ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ, ನಾನು ಈ ಸಲ ಬಿಗ್ ಬಾಸ್ ಸೀಸನ್ 12 ಮನೇಲಿದ್ದೀನಿ. ಎಸ್, ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಯಾಕಂದ್ರೆ ಒಬ್ಬ ಹುಡುಗ ಹೀರೋ ಆಗ್ಬೇಕು ಅಂತ ಒಂದ್ ಸಣ್ಣ ಕನ್ಸು ಹಿಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ನನ್ನ ಸೀರಿಯಲ್ಸ್ ಅಲ್ಲಾಗ್ಲಿ, ಸಿನಿಮಾಗಳಾಗ್ಲಿ ನೀವು ತುಂಬಾ ಸಪೋರ್ಟ್ ಮಾಡಿದೀರಾ. ಇದು ನನ್ಗೆ ಹೊಸ ಜರ್ನಿ. ನಾನು ಇವತ್ತು ಇಲ್ಲಿರೋ ಸಿಚುವೇಶನ್ ಇಂದ ಕೊನೆ ತನಕ ಇದ್ದು ಕಪ್ ನನ್ನ ಕೈಯಲ್ಲಿ ಸಿಗೋವರೆಗೂ ನಿಮ್ ತುಂಬಾ ತುಂಬಾ ಪ್ರೀತಿ ಬೇಕು, ಸಪೋರ್ಟ್ ಬೇಕು. ಹಾಗೆ ಇನ್ನೊಂದು ವಿಷಯ, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಇದೆಲ್ಲ ಎಂಟರ್ಟೈನ್ಮೆಂಟ್ ಅಷ್ಟೇ. ಆರಾಮಾಗಿ ಟಿವಿ ಹಾಕಿ ನೋಡ್ಕೊಂಡು ಮಜಾ ಮಾಡಿ. ಓಕೆನಾ? ಮನೇಲಿ ಸಿಗ್ತೀನಿ. ಸಿ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಶಿಕಾ ಶೆಟ್ಟಿ. ಇವಾಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದೀನಿ ಅಂತ. ಇಷ್ಟು ದಿನ ನನಗೆ ತುಂಬಾ ಪ್ರೀತಿ, ನಿಮ್ಮ ಸಪೋರ್ಟ್ ಎಲ್ಲದನ್ನೂ ಕೊಟ್ಟಿದ್ದೀರಾ. ಇನ್ಮೇಲೆ ನನ್ನ ಹೊಸ ಜರ್ನಿ ಸ್ಟಾರ್ಟ್ ಆಗ್ತಿದೆ, ಬಿಗ್ ಬಾಸ್ ಜರ್ನಿ. ಇದಕ್ಕೆ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್. ಸಪೋರ್ಟಿಂಗ್. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಚಂದ್ರಪ್ರಭಾ. ಬಿಗ್ ಬಾಸ್ ಸೀಸನ್ 12ಕ್ಕೆ ನಾನು ಆಯ್ಕೆಯಾಗಿ ಹೋಗಿರುವ ವಿಷಯ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಮಜಾ ಬರ್ತಾ ಗಿಚ್ಚಿಗಳಲ್ಲಿ ಯಾವ ರೀತಿ ಪ್ರೀತಿ ಆಶೀರ್ವಾದ ತೋರಿದಿರೋ, ಬಿಗ್ ಬಾಸ್ ನಡುವೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಗೌಡ. ಬಿಗ್ ಬಾಸ್ ಸೀಸನ್ 12 ನಾನೆಲ್ರಿಗೂ ಗೊತ್ತಿದೆ, ನಿಮ್ಮೆಲ್ರಿಗೂ ನನ್ನನ್ನ ನೋಡಿ ಸಂತೋಷ ಆಗಿದೆ, ಹಾಗೆ ಅನೇಕರಿಗೆ ಆಶ್ಚರ್ಯನೂ ಆಗಿದೆ ಅಂತ. ಹೌದು, ಫೈನಲಿ ನಾನು ಬಿಗ್ ಬಾಸ್ ಮನೆ ಒಳಗಡೆ. ತುಂಬಾ ಜನ ನನ್ನನ್ನು ಕೇಳ್ತಾ ಇದ್ರಿ, ಒಬ್ಬ ಕಲಾವಿದೆಯಾಗಿ ನಾವು ನಿಮ್ಮನ್ನು ನೋಡಿದೀವಿ, ಹೋರಾಟಗಾತಿಯಾಗಿ ನೋಡಿದೀವಿ, ನೀವು ಬಿಗ್ ಬಾಸ್ ಮನೆ ಒಳಗಡೆ ಯಾವಾಗ ಹೋಗ್ತೀರಾ ಅಂತ. ಆತರ ಕೇಳಿದಂತವ್ರಿಗೆ ಇವತ್ತು ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದೀನಿ. ಸೊ 24 ಗಂಟೆ ಅಶ್ವಿನಿ ಏನ್ ಮಾಡ್ತಾರೆ, ಎಲ್ಲರ ಜೊತೆಲೂ ಹೇಗ್ ಬಿಹೇವ್ ಮಾಡ್ತಾರೆ, ಅಶ್ವಿನಿಗೆ ಹೇಗ್ ಕೋಪ ಬರುತ್ತೆ, ಅಥವಾ ಅನೇಕ ಪ್ರಶ್ನೆಗಳು ನಿಮ್ಮೆಲ್ಲರ ಮನಸ್ಸಲ್ಲೂ ಇರುತ್ತೆ. ಸೊ ಆ ಗೊಂದಲ ನನಗೂ ಕೂಡ ಇದೆ, ಆ ಭಯ ನನಗೂ ಕೂಡ ಇದೆ. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲ ಮನಸ್ಸುಗಳ ಜೊತೆ ಬೆರೆಯೋದಕ್ಕೆ ನಾನು ಇವತ್ತು ಒಳಗಡೆ ಹೋಗಿದ್ದೀನಿ. ನನ್ನನ್ನ ಒಬ್ಬ ಕಲಾವಿದೆಯಾಗಿ ಮೆಚ್ಕೊಂಡಿದ್ದೀರಾ, ಹೋರಾಟಗಾತಿಯಾಗಿ ಮೆಚ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆ ಒಳಗಡೆ ನನ್ನ
ನನ್ನ ವ್ಯಕ್ತಿತ್ವವನ್ನು ಕೂಡ ನೀವು ಮೆಚ್ಕೋತೀರಾ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರ ಬೆಂಬಲ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ. ಹಾಗೆ ನಾನೆಲ್ಲರೂ ನಿಮ್ಮನ್ನ ಮಿಸ್ ಮಾಡ್ಕೋತೀನಿ, ನನ್ನ ಕುಟುಂಬವನ್ನ ಕೂಡ ಮಿಸ್ ಮಾಡ್ಕೋತೀನಿ. ಆದ್ರೆ ಹೆಮ್ಮೆಯಿಂದ ನಾನೊಬ್ಬ ಕನ್ನಡತಿಯಾಗಿ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಆಟವನ್ನು ಆಡ್ತೀನಿ. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್ ಅಂಡ್ ಕೀಪ್ ಬ್ಲೆಸಿಂಗ್ ಮೀ. ಥ್ಯಾಂಕ್ ಯು. ನನ್ನ ಕನ್ನಡದ ಎಲ್ಲ ಪ್ರೀತಿಯ ಹೃದಯಗಳಿಗೆ ನಿಮ್ಮ ಈ ಮಂಜು ಭಾಷಿಣಿಯ ನಮಸ್ಕಾರಗಳು. ನಾನು ಯಾರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ವರ್ಷಗಳಲ್ಲಿ ಹಲವಾರು ಸೀರಿಯಲ್ಗಳಲ್ಲಿ ನೀವು ನನ್ನ ನೋಡಿದೀರಾ, ಹರಿಸಿದೀರಾ, ಹಾರೈಸಿದೀರಾ, ಪ್ರೀತಿಸಿದೀರಾ, ಅಭಿಮಾನ ತೋರಿಸ್ತಿದ್ದೀರಾ. ಈಗ ನಾನು ಮತ್ತೊಂದು ಹೊಸ ಪಯಣ ಶುರು ಮಾಡ್ತಾ ಇದ್ದೀನಿ. ಹೊಸ ಪಯಣ ಯಾವುದು ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ನೀವು ಮಂಜು ಭಾಷಿಣಿಯನ್ನ ಹಲವಾರು ಪಾತ್ರದಲ್ಲಿ ನೋಡಿದ್ರಿ. ಆದ್ರೆ ಈಗ ಮಂಜು ಭಾಷಿಣಿಯನ್ನ ಮಂಜು ಭಾಷಿಣಿಯಾಗೇ ನೋಡ್ತೀರಾ. ಎಲ್ಲಿ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡೇ ಬಿಟ್ರಾ? ಹೌದು, ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಈ ಮಂಜು ಭಾಷಿಣಿನೂ ಇರ್ತಾಳೆ. ಸೊ ಎಷ್ಟು ಚೆನ್ನಾಗಿ ಆಟ ಆಡಕ್ ಸಾಧ್ಯನೋ, ಎಷ್ಟು ಪ್ರಾಮಾಣಿಕವಾಗಿರಕ್ ಸಾಧ್ಯನೋ ಅಷ್ಟನ್ನು ಪ್ರಯತ್ನ ಪಡ್ತೀನಿ. ಇನ್ ಮುಂದೆ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಂದ್ರೆ ಇನ್ಸ್ಟಾ ಆಗಿರಬಹುದು, ಫೇಸ್ಬುಕ್ ಆಗಿರಬಹುದು ಅಥವಾ ಟ್ವಿಟರ್ ಆಗಿರಬಹುದು, ಇದನ್ನೆಲ್ಲ ಅರಸು ಕ್ರಿಯೇಷನ್ಸ್ PR ಏಜೆನ್ಸಿಯವರು ಹ್ಯಾಂಡಲ್ ಮಾಡ್ತಾರೆ. ದಯವಿಟ್ಟು ಬಿಗ್ ಬಾಸ್ ಸೀಸನ್ 12 ನೋಡಿ ಇಷ್ಟ ಆದಲ್ಲಿ ಮಾತ್ರ ನನಗೆ ವೋಟ್ ಮಾಡಿ. ಅಲ್ಲಿಂದ ಆ ಮನೆಯಿಂದ ಹೊರಗಡೆ ಬಂದ್ಮೇಲೆ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಧನ್ಯವಾದಗಳು.